ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣ ಬಂಧುಗಳಿಗೆ ಮತ್ತು ತಾಯಂದಿರಿಗೆ ತಮಗೆಲ್ಲರೂ ಕೂಡ ಭಕ್ತಿಯ ಶರಣಾರ್ಥಿಗಳು. ಮನೆಗೆ ಹಿರೇಮಗ ಆಗಬಾರ್ದಂತ, ಸ್ಟೇಜ್ ಮೇಲೆ ಕೊನೆ ಭಾಷಣಕಾರ ಆಗಿ ಉಳಿಬಾರ್ದಂತ, ಯಾರೂ ಕೂಡ ಕೇಳೋ ಪರಿಸ್ಥಿತಿಯಲ್ಲೂ ಕೂಡ ನೀವು ಇರುವುದಿಲ್ಲ. ಆದರೆ ಜನ ಭಾಳ ಇರೋದ್ರಲ್ಲೇ ಭಾಳ ಸಂತೋಷ. ಇದು ಪೂಜ್ಯ ಮಹಾಂತಪ್ಪಗಳವರ ಶರಣೋತ್ಸವ ಕಾರ್ಯಕ್ರಮ. ಇದು ಅಲ್ಲದೆ ಶರಣ ಸಿದ್ಧಾಂತ ವಿದ್ಯಾಪೀಠದ ಶಿಬಿರವೂ ಕೂಡ ಇದು ನೆರವೇರ್ತಾ ಇದೆ. ಮುಖ್ಯವಾಗಿ ಶಿಬಿರದ ಉದ್ದೇಶ ಏನು ಅಂತಂದರೆ, ನಾವೆಲ್ಲರೂ ಕೂಡ ನೆನೆಸಬೇಕು, ಸ್ಮರಣೆಯನ್ನು ಮಾಡಿಕೊಳ್ಳಬೇಕಾಗ್ತದೆ. ಪೂಜ್ಯ ಮಹಾಂತಪ್ಪಗಳವರು ದೊಡ್ಡಜರು ಹುಟ್ಟು ಹಾಕಿರುವಂತಹ ಶರಣ ಸಿದ್ಧಾಂತ ವಿದ್ಯಾಪೀಠದ ಶಿಬಿರ ಏನಿದೆಯಲ್ಲ, ಈ ಶಿಬಿರ ಯಾವಾಗಲೂ ಕೂಡ ಒಂದು ಒಳ್ಳೆಯ ಯೋಜನೆಯೇ ಹಮ್ಮಿಕೊಂಡಿರ್ತದೆ. ದೊಡ್ಡಜರು ಯಾವುದೇ ಯೋಜನೆಗಳನ್ನು ಹಾಕಿಕೊಂಡ್ರೂ ಕೂಡ ಅವು ಅಮೂಲ್ಯವಾಗಿಯೇ ಇರ್ತವೆ, ಅವು ಸಾಮಾಜಿಕವಾಗಿಯೇ ಇರ್ತವೆ, ಅವು ಭಕ್ತರಿಗಾಗಿಯೇ ಉಳಿವಿಗಾಗಿಯೇ ಇರುವಂತಹ ಯೋಜನೆಗಳನ್ನೇ ಮಹಾಂತಪ್ಪಗಳವರು ಹಾಕಿಕೊಳ್ಳುತ್ತಾ ಇದ್ದರು ವಿನಃ ತಮ್ಮ ಜೀವನಕ್ಕೆ ಯಾವುದೇ ರೀತಿಯನ್ನು ಕೂಡ ಮಾಡಿಕೊಂಡಂತಹ ಮಹಾತ್ಮರು ಅಲ್ಲವೇ ಅಲ್ಲ. ಅದಕ್ಕಾಗಿ ಅಂತಹ ಮಹಾಂತಪ್ಪಗಳವರು ಹುಟ್ಟು ಹಾಕಿರುವಂತಹ ಶರಣ ಸಿದ್ಧಾಂತ ವಿದ್ಯಾಪೀಠದ ಶಿಬಿರ ಉದ್ದೇಶ ಮಹಾಂತ ಜೋಳಿಗೆಯ ಮುಖಾಂತರ ಭಕ್ತರಲ್ಲಿ, ಸರ್ವ ಜನಸಾಮಾನ್ಯರಲ್ಲಿಯೂ ಕೂಡ ಇರುವಂತಹ ಒಂದು ದುಶ್ಚಟಗಳನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ಜನರನ್ನು ಉದ್ಧಾರವನ್ನು ಮಾಡಬೇಕು ಅಂತ ಹೇಳಿ ಇರುವಂಥ ಏಕೈಕ ಜೋಳಿಗೆ ಯಾವುದಾದ್ರೂ ಇದ್ದರೆ ಅದು ಮಹಾಂತ ಜೋಳಿಗೆ ಅನ್ನುವಂಥ ಮಾತು. ಅದಕ್ಕಾಗಿ ನಾವೆಲ್ಲರೂ ಕೂಡ, ನಾನೇನು ಹೊಸಬೇನಲ್ಲ, ಇಲ್ಲೇನು ಸುಮಾರು 15-16 ವರ್ಷ ಇದ್ದು ಓಡಾಡಿಕೊಂಡಿರುವಂಥ ಹುಡುಗ ನಾನು. ಅದಕ್ಕಾಗಿ ಅಜ್ಜವರು ಹಾಕಿಕೊಂಡಿರುವಂತಹ ಯೋಜನೆ ಇದುವಲ್ಲ, ಬಹುಶಃ ಇಡೀ ನಾಡಿನಲ್ಲಿ ಯಾವ ಮಠದ ಗುರುಗಳಿಗೆ, ಮಹಾಸ್ವಾಮೀಜಿಯವರಿಗೂ ಕೂಡ ಹೊಳೆಯದೇ ಇರುವಂಥ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು ಯಾರಿಗೆ ಹೊಳಿತಾ ಇದ್ದು ಅಂತಂದರೆ ಅದು ದೊಡ್ಡಜ್ಜರಿಗೆ ಮಾತ್ರ ಅವು ತಿಳಿತಾ ಇದ್ದು ವಿನಃ ಯಾವ ಸ್ವಾಮಿಗಳಿಗೂ ಕೂಡ ಅವು ತಿಳಿತಾ ಇರಲಿಲ್ಲ. ಎಷ್ಟು ಅಮೂಲ್ಯವಾಗಿರುವಂಥ ಯೋಜನೆ ಹಾಕಿದ್ರು ಅಂತಂದರೆ ಅಜ್ಜವರು. ನಾವೆಲ್ಲರೂ ಕೂಡ ಈಗ ಒಂದು 5-6 ವರ್ಷ ಆಯ್ತು ಸ್ವಚ್ಛ ಭಾರತ್ ಅಭಿಯಾನ ಅಂಥೇಳಿ ಭಾರತ ದೇಶದ ತುಂಬೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಈ ಸ್ವಚ್ಛ ಭಾರತ ಅಭಿಯಾನ ಈಗ ಇವರು ಪ್ರಾರಂಭ ಮಾಡಿದರೆ, ದೊಡ್ಡಜ್ಜವರು ಪ್ರಾರಂಭ ಮಾಡಿ 15 ವರ್ಷ ಹಿಂದನೇ ಪ್ರಾರಂಭ ಮಾಡಿದ್ರು. ನಗರ ನಿರ್ಮೂಲನಾ ವೇದಿಕೆ ಅಂತೇಳಿ ಪ್ರಾರಂಭವನ್ನು ಮಾಡಿ ಅಲ್ಲಿ ಸುಮಾರು ಮಠದೊಳಗನೆ 100 ಕಸಬರಗಿ, 100 ಪುಟ್ಟಿ, 100 ಸಲಿಕೆಯನ್ನು ಇಟ್ಟುಕೊಂಡು ಇಡೀ ಗಟರನ್ನು ಬಳಿದು, ತಿಪ್ಪಿಯನ್ನು ಬಳಿದು ಸ್ವಚ್ಛವನ್ನು ಮಾಡಿರುವಂಥ ಏಕೈಕ ಸ್ವಾಮಿಗಳು ಯಾರಾದರೂ ಇದ್ದರೆ ಅದು ದೊಡ್ಡಜ್ಜರು ಅನ್ನುವಂಥ ಮಾತನ್ನು ಹೇಳಿಕೆ ಬಹಳ ಸಂತೋಷ ಅನ್ನಿಸ್ತದೆ. ಅಷ್ಟೇ ಅಲ್ಲ, ಕೇವಲ ಅಜ್ಜವರು ಚಿಂತನೆಯನ್ನು ಮಾಡಿರುವಂತಹ ಚಿಂತನೆಗಳೇನಿದಾವಲ್ಲ, ಕೇವಲ ಧಾರ್ಮಿಕವಾಗಿ ಅಷ್ಟೇ ಅಲ್ಲ, ಲಿಂಗವನ್ನು ಕಟ್ಟೋದು ಮಾತ್ರ ಅಷ್ಟೇ ಅಲ್ಲ, ಜನರಲ್ಲಿರುವಂಥ ಮೌಢ್ಯವನ್ನು ದೂರ ಮಾಡಿದರೆ ಅದು ಬಹಳ ಮುಖ್ಯ. ಅದಕ್ಕೆ ಅವರ ವಿಚಾರಗಳು ಹೇಗಿದ್ದು ಅಂತಂದರೆ, ಗರ್ಭಿಣಿಯರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿದ್ರಲ್ಲ, ಇಲ್ಲೆಲ್ಲರೂ ಡಾಕ್ಟರ್ಸ್ಗಳಿದ್ದಾರೆ. ಅಂದರೆ ಕೇವಲ ಮಠದಲ್ಲಿ ಅಂತಂದರೆ, ಮಠ ಅಂತಂದರೆ ಇದು ವಾಸಸ್ಥಾನ ಅಂತಂದರೆ ಇದು ಕೇವಲ ಧಾರ್ಮಿಕ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಅಷ್ಟೇ ಅಲ್ಲ, ಭಕ್ತರಿಗೂ ಕೂಡ ಹೆಣ್ಣು ಮಕ್ಕಳ ಗರ್ಭಿಣಿ ಅವಸ್ಥೆಯಲ್ಲಿದ್ದಾಗ, ಆ ಅವಸ್ಥೆಯಲ್ಲಿದ್ದಾಗ ಹೆಣ್ಣು ಮಗು, ಆ ಮಹಿಳೆ, ಆ ತಾಯಿನೂ ಕೂಡ ಗುಣಮುಖರಾಗಿರಬೇಕು, ಆರೋಗ್ಯವನ್ನು ಸುಧಾರಣೆ ಇರಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ಗರ್ಭಿಣಿಯರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿರುವಂತಹ ಮಠ ಯಾವುದಾದ್ರೂ ಇದ್ದರೆ ಅದು ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಅನ್ನುವಂಥದ್ದನ್ನು ಕೂಡ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಮತ್ತು ಅಜ್ಜವರು ಮಾಡಿರುವಂತಹ ಕೆಲಸ ಏನಿದೆಯಲ್ಲ, ನಾವೆಲ್ಲರೂ ಕೂಡ ಹೆಣ್ಮಕ್ಳು ನಾವು ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಬಹಳ ಜನ ಹೆಣ್ಮಕ್ಳು ಅವರ ಗಂಡ ಯಾರಾದರೂ ಕೂಡ ತೀರಿಕೊಂಡ್ರೆ ಅವರು ವಿಧವೆಯರಾಗಿ ಬಿಡ್ತಾರೆ ಅಂಥೇಳಿ ಈ ಸಮಾಜ, ಈ ಜನ ಎಲ್ಲರೂ ಕೂಡ ಆ ಮಹಿಳೆಯರನ್ನು ದೂರಿಟ್ಟು ಬಿಡ್ತಾರೆ. ಆ ಹೆಣ್ಣುಮಕ್ಕಳಿಂದ ಯಾರೂ ಕೂಡ ಅವರನ್ನು ಆರತಿ ಬೆಳಗಿಸ್ಕೊಳ್ಳೋದಿಲ್ಲ, ಯಾರೂ ಕೂಡ ಮುಂದೆ ಕರ್ಕೊಂಡು ಕುಂದಿರೋದಿಲ್ಲ. ಮದುವೆ ಮುಂಜು ಹಿಂಗೆ ಶುಭ ಮುಹೂರ್ತದಲ್ಲಿ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಮುಂದೆ ಕುಂದರಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಿಧವೆಯ ತಾಯಂದಿರಿಂದ, ಸುಮಾರು 100 ತಾಯಂದಿರಿಂದ ಸೌದಿ ಮಠದಲ್ಲಿ ಅಜ್ಜವರು ಆರತಿಯನ್ನು ಮಾಡಿಸ್ಕೊತಾರೆ ಅಂತಂದರೆ ಇದಕ್ಕಿಂತ ವೈಚಾರಿಕ ಏನು ಬೇಕು ಅನ್ನುವಂಥ ಮಾತು. ಅದಕ್ಕೆ ಒಬ್ಬ ಸ್ವಾಮಿಗಳಾಗಿ, ಒಬ್ಬ ಮಹಾತ್ಮರಾಗಿದ್ದುಕೊಂಡು ಇಂತಹ ಒಂದಲ್ಲ ಅಂಬರ್ ನಿಮಗೆ ಹೇಳ್ಕೊತ ಕುಂತಾರೆ ಬೆಳತನ ಆದ್ರೂ ಕೂಡ ಸಾಲುವುದಲ್ಲ. ಯಾಕಂತಂದರೆ ನಾನು ಅವ್ರ ಜೊತೆಗೆ ಇದ್ದು ಓಡಾಡಿದಂಥ ಒಬ್ಬ ಹುಡುಗನಾಗಿದ್ದೀನಲ್ಲ, ಇಂಥವ್ರ 100 ಘಟನೆಗಳನ್ನು ನಾವೆಲ್ಲರೂ ಕೂಡ ಹೇಳಬಹುದು. ಹಾಗಾಗಿ ಈ ಸಮಯದಲ್ಲಿ ನಮ್ಮ ಸಿದ್ದಣ್ಣ ಲಂಗೋಟಿ ಅಪ್ಪವ್ರನ್ನೂ ಕೂಡ ಸ್ಮರಣೆಯನ್ನು ಮಾಡಬೇಕಾಗ್ತದೆ, ನೆನಪಿಸ್ಕೊಳ್ಬೇಕಾಗ್ತದೆ. ಯಾಕಂತಂದರೆ ಅಜ್ಜವ್ರ ಜೊತೆಗೆ ಇರುವಂಥ ಒಡನಾಟ, ಆತ್ಮೀಯತೆ ಸುಮಾರು 50-60 ವರ್ಷ ದುಡಿದ ಜೀವ ಯಾವುದಾದ್ರೂ ಇದ್ರೆ ಅದು ನಮ್ಮ ಲಂಗೋಟಿ ಅಪ್ಪವರು ಅನ್ನುವಂಥ ಮಾತು. ಅವರು
ಆ ಗಂಧದ ಕಟ್ಟಿಗೆಗೆ ಸೌದು ಗಂಧದ ಕಟ್ಟಿಗೆ ಹೆಂಗೆ ಸವಿತೈತೋ ಗಂಧದ ಕಲ್ಲು ಸವಿತೈತಿ, ಗಂಧದ ಕಟ್ಟಿಗೆನೂ ಸವಿತೈತಿ, ಆದರೆ ಸುಗಂಧ ಮಾತ್ರ ಸಮಾಜಕ್ಕೆ ಬೀರ್ತಾನೆ ಇರುತ್ತೆ. ಹಾಗೆ ಅಜ್ಜವರು ಮತ್ತು ನಮ್ಮ ಲಂಗೋಟಿ ಅಪ್ಪರು ಬಹಳಷ್ಟು ದುಡಿದಿದ್ದಾರೆ ಅವರ ಜೊತೆಗೆ ಹೆಗಲು ಕೊಟ್ಟು. ಮತ್ತು ಅಜ್ಜವರು ಮಾಡಿರುವಂತಹ ಮಹಾಂತ ಜೋಳಿಗೆ ಕಾರ್ಯ ಏನಿದೆ ಅಲ್ಲ, ಯಾವ ಸ್ವಾಮಿಗಳು ಕೂಡ ಅದು ಹಲವಾರು ಸ್ವಾಮಿಗಳು ಇದನ್ನು ಪ್ರಾರಂಭ ಮಾಡಿದರು ಬೇರೆ ಬೇರೆ ಹೆಸರಿಂದ ಇಟ್ಟುಕೊಂಡು, ಆದರೆ ಅದು ಯಾವಾಗಲೂ ಕೂಡ ಅದನ್ನು ಶಾಶ್ವತವಾಗಿ ಬೇರೆ ಸ್ವಾಮಿಗಳು ನೆರವೇರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಜ್ಜವರು ಮಾತ್ರ ಸುಮಾರು 50 ವರ್ಷ ತಾವು ಇರುವವರೆಗೂ ಕೂಡ ಮಹಾಂತ ಜೋಳಿಗೆ ಅನ್ನುವಂತಹ ಒಂದು ಅವರು ಹೇಳ್ತಾ ಇದ್ರು ಬಂದ ಭಕ್ತರಿಗೆ, ಯಪ್ಪ ಶರಣರ ನಿಮ್ದು ಹೆಂಗೆ ಕಾಯಕ ಏನು ಮಾಡ್ತಿರಲ್ಲ ಹಂಗೆ ನಮ್ಮದು ಒಂದು ಕಾಯಕ ಐತಿ. ಅದು ಕಾಯಕ ಯಾವುದು ಅಂತಂದರೆ ಅದು ಮಹಾಂತ ಜೋಳಿಗೆ ಅನ್ನುವಂಥ ಕಾಯಕ. ಆ ಕಾಯಕದ ಆಧಾರವನ್ನು ಇಟ್ಟುಕೊಂಡು ಮಹಾಂತ ಜೋಳಿಗೆಯ ಮುಖಾಂತರ ಬಂದ ಭಕ್ತರು, ಬಂದ ಜನಸಾಮಾನ್ಯರು ಕೂಡ ಅವರು ಆ ಜೋಳಿಗೆಗೆ ಚಟವನ್ನು ಬಿಟ್ಟರೆ ಮರಳಿ ಆ ಚಟಕ್ಕೆ ಅಂಟುಕೊಳ್ಳಬಾರ್ದು ಅಂತಂದು ಅವರಿಗೆ ಲಿಂಗವನ್ನು ಕಟ್ತಾಯಿದ್ರು ಅಜ್ಜರು. ಅಂದರೆ ಆ ಲಿಂಗವನ್ನು ಧರಿಸಿಕೊಂಡ್ರು ಅಂತಂದರೆ ಬಸವಣ್ಣನ ವಿಚಾರಗಳನ್ನು ಆಚಾರಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರು ಅಂತಂದರೆ ಮತ್ತೆ ಆ ಚಟಕ್ಕೆ ಅವರು ಅಂಟಿಕೊಳ್ಳುವುದಿಲ್ಲ. ಅದಕ್ಕಾಗಿ ಇಂಥ ಮಹಾಂತ ಜೋಳಿಗೆಗೆ ಚಟವನ್ನು ಹಾಕಿ ಮುಕ್ತರಾಗಿದ್ದವರು ಇವತ್ತು ಸಾವಿರಾರು ಲಕ್ಷಾಂತರ ಕುಟುಂಬಗಳು ಪೂಜ್ಯ ಅಪ್ಪ ಅವ್ರನ್ನ ನೆನೆಸ್ತಾ ಇದ್ದಾರೆ. ಅವರ ಆಶೀರ್ವಾದವೇ ಕಾರಣ. ಅದಕ್ಕೆ ನಮ್ಮಿಲ್ಲಿ ಮರೆಗುದ್ದಿ ಮಠದ ಪೂಜ್ಯರು ಕುಂತ ಇಲ್ಲಿ ಮುಹೂರ್ತ ಮಾಡಿದ್ದಾರೆ. ಅವರ ಊರಿನಲ್ಲಿ ಒಬ್ಬರು ಭಕ್ತರ ಮನೆಗೆ ಅಜ್ಜರು ಹೋದಾಗ ಆ ಚಟವನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಂಡು ಬಂದ ನಂತರ ಆ ವ್ಯಕ್ತಿ ಎಲ್ಲವನ್ನೂ ತನ್ನ ಜೀವನದಲ್ಲಿ ಕಳೆದುಕೊಂಡಿದ್ದ, ಲಾರಿ ಕಳೆದುಕೊಂಡಿದ್ದ, ಹೊಲ ಕಳ್ಕೊಂಡಿದ್ದ, ರೊಕ್ಕ ಕಳ್ಕೊಂಡಿದ್ದ, ಎಲ್ಲವನ್ನೂ ಕಳ್ಕೊಂಡ್ರೂ ಕೂಡ ಮತ್ತೆ ಆ ಚಟವನ್ನು ಹಾಕಿದ ಮೇಲೆ ಆ ಭಕ್ತರು ಉದ್ಧಾರವನ್ನಾಗಿ ಮತ್ತೆ ಗಾಡಿ ಹಣ ಸಂಪಾದನೆಯನ್ನು ಮಾಡಿದ ನಂತರ ಒಂದು ಕಿರಾಣಿ ಅಂಗಡಿನ ಇಡ್ತಾರೆ. ಆ ಕಿರಾಣಿ ಅಂಗಡಿಗೆ ಹೆಸರು ಏನಂತ ಇಟ್ಟಿದ್ದಾರೆ ಅಂತಂದರೆ ಈಗಲೂ ನೀವು ಹೋಗಿ ನೋಡ್ರಿ, ಮಹಾಂತ ಜೋಳಿಗೆ ಕೃಪೆ ಅಂಥೇಳಿ ಆ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ಇಷ್ಟು ಅಮೂಲ್ಯವಾಗಿರುವಂತಹ ಕಾರ್ಯವನ್ನು ಅಜ್ಜರು ಮಾಡಿದಾರಲ್ಲ, ಇಂತಹ ಎಲ್ಲ ವಿಚಾರಗಳನ್ನು ಸುಭಾಸ ವಾರದ ಅಂಥೇಳಿ ಅವರು ಊರವರು ಗುರುಗಳಿದ್ದಾರೆ ಇಲ್ಲಿ, ಸುಭಾಸ ವಾರದ ಅಂಥೇಳಿ ಅವ್ರ ಹೆಸರು. ಅಂದರೆ ಇಷ್ಟು ಎಲ್ಲವನ್ನು ಕೂಡ ವಿಶೇಷವಾಗಿರುವಂಥ ವಿನೂತನವಾಗಿರುವಂಥ ಹೆಜ್ಜೆಯನ್ನು ಅಜ್ಜವರು ಇಟ್ಟಿದ್ರಲ್ಲ, ಅದು ಬಹಳ ವಿಶೇಷ. ಇಡೀ ನಾಡಿನಲ್ಲಿ ನಾವೆಲ್ಲರೂ ಕೂಡ ಈ ನಾಗರ ಪಂಚಮಿ ದಿನ ಹಾಲು ಕುಡಿಯುವ ಹಬ್ಬ ಅಂತೇಳಿ ನೀವೆಲ್ಲರೂ ಆಚರಣೆ ಮಾಡ್ತೀಯಲ್ಲರ, ಆ ಹಾಲು ಕುಡಿಯೋ ಹಬ್ಬವನ್ನು ಭಾಳ ವಿಶೇಷವಾಗಿ, ಅಂದರೆ ಕಲ್ಲು ನಾಗರ ಹಾಲಿಗೆ ಹಾಕಿದರೆ ಅದು ಹರಿದು ಹೋಗಿಬಿಡ್ತದೆ ರಸ್ತಕ್ಕೆ, ಡೆಲಿಷಿಯಸ್ ಫುಡ್ ಅದು. ಅದಕ್ಕೆ ಆ ಹಾಲನ್ನು ವೇಸ್ಟ್ ಮಾಡಬಾರ್ದು ಅಂಥೇಳಿ ಮಕ್ಕಳಿಗೆ ಕುಡಿಸುವಂಥ ಹಬ್ಬವನ್ನು ಆಚರಣೆ ಮಾಡಿದಂತಹ ಮಠ ಯಾವುದು ಅಂತಂದರೆ ಅದು ಇಳಿಕಲ್ ವಿಜಯ ಮಹಾಂತೇಶ್ವರ ಮಠ ಅನ್ನುವಂತಹ ಮಾತು. ಅದಕ್ಕೆ ಇಂತಹ ವೈಚಾರಿಕವಾಗಿರುವಂಥ ಕೆಲಸ ಕಾರ್ಯಗಳನ್ನು ಯಾರು ಮಾಡಿದ್ದಾರೆ ಅಂತಂದರೆ ನಮಗೆಲ್ಲರಿಗೂ ಕೂಡ ಗುರುಗಳಾಗಿರುವಂಥವರು ಪೂಜ್ಯ ಮಹಾಂತಪ್ಪಗಳವರು ಮಾಡಿದ್ದಾರೆ. ಇಷ್ಟೆಲ್ಲ ನಾಡಿನ ತುಂಬಿದ ಎಲ್ಲಕ್ಕೂ ಕೂಡ ಬೀದರಿಂದ ಹಿಡಿದು ಬೆಂಗಳೂರಿನವರೆಗೂ ಕೂಡ ಹಳ್ಳಿಯಲ್ಲಿ ದೊಡ್ಡ ಜರ ನೆನೆಸದೇ ಇರುವಂಥ ವ್ಯಕ್ತಿಗಳೂ ಇಲ್ಲ, ಊರುಗಳೂ ಕೂಡ ಇಲ್ಲ. ಯಾಕೆ ಅಂತಂದರೆ ಇಷ್ಟೆಲ್ಲ ಭಕ್ತ ಸಮೂಹ ಯಾಕೆ ಅಜ್ಜರ ಮೇಲೆ ಅಪಾರವಾಗಿರುವಂಥ ಭಕ್ತಿ, ಶ್ರದ್ಧೆ, ನಿಷ್ಠೆ ಅಂತಂದರೆ ಮಹಾಂತನ ಭಕ್ತರಾದಂಥವರು ತಾವೆಲ್ಲರೂ ಕೂಡ ಪೂಜ್ಯ ಮಹಾಂತಪ್ಪಗಳು ತಾವು ಇರುವ ಉದ್ದಕ್ಕೂ ಕೂಡ ತಮ್ಮ ಜೀವನ ಉದ್ದಕ್ಕೂ ಕೂಡ ಒಬ್ಬ ಶ್ರೀಮಂತ, ಬಡವ, ಮಧ್ಯಮ ವರ್ಗ ಯಾರೇ ಬಂದರೂ ಕೂಡ ಅವರಿಗೆ ಅಂತಃಕರಣ ಆಶೀರ್ವಾದವನ್ನು ಮಾಡುವಂಥ ಒಬ್ಬ ನಿಜಜಂಗಮ ಯಾರು ಅಂತಂದರೆ ಅದು ಪೂಜ್ಯ ಮಹಾಂತಪ್ಪಗಳವರು. ಎಂದೂ ಕೂಡ ಭೇದ ಭಾವವನ್ನೇ ಮಾಡಲಿಲ್ಲ ಅಜ್ಜರು. ಎಂತಹ ಗುಡಿಸಿನಲ್ಲಿರುವಂಥ ಒಬ್ಬ ಸರ್ವೇ ಸಾಮಾನ್ಯವಾದ ವ್ಯಕ್ತಿ ಹರಿದ ಬಟ್ಟೆಯನ್ನು ಹಾಕಿಕೊಂಡು ಬಂದರೂ ಕೂಡ ಅವರಿಗೂ ಪೂಜೆದ ಕೋಲಿ ಒಳಗೆ ತಮ್ಮ ಜೊತೆಗೇ ಕರೆದುಕೊಂಡು ಪ್ರಸಾದವನ್ನು ಮಾಡಿಸ್ತಾ ಇದ್ದರು. ಅತ್ಯಂತ ಕೋಟ್ಯಾಧೀಶ ಬಂದರೂ ಕೂಡ ತಮ್ಮ ಜೊತೆಗೇ ಕರೆದುಕೊಂಡು ಪ್ರಸಾದವನ್ನು ಮಾಡಿಸ್ತಾ ಇದ್ರಲ್ಲ, ಇದು ನಮ್ಮಂಥ ಮಹಾಸ್ವಾಮಿಗಳಿಗೆ ತಿಳಿಯುವಂಥ ಸಂಗತಿ. ಇವತ್ತು ಯಾವುದಕ್ಕೂ ಕೂಡ ಭೇದ ಭಾವವನ್ನು ಮಾಡದೇ ಇರುವಂಥ ಒಬ್ಬ ನಿಜಜಂಗಮ ಅಂತಂದರೆ ಅದು ಪೂಜ್ಯ ಮಹಾಂತಪ್ಪಗಳು ಅನ್ನುವಂತಹ ಮಾತು. ಅಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಬಸವಣ್ಣನವರ ಆಚಾರ ವಿಚಾರ, ಸಂಸ್ಕೃತಿ, ಸಂಪ್ರದಾಯ, ವಚನ ಸಾಹಿತ್ಯ ಇಷ್ಟೆಲ್ಲವನ್ನು ಕೂಡ ಮೆಲ್ಲಕ್ಕೆ ಹಾಕ್ತೇವೆ, ನೋಡ್ತೇವೆ, ಓದ್ತೇವೆ ಅಂತಂದರೆ ಅದಕ್ಕೆ ಸ್ಫೂರ್ತಿ ನಮಗೆಲ್ಲರೂ ಕೂಡ ಬಸವಣ್ಣನ ಆವಂಕರು ನೋಡಿಲ್ಲ ಯಾರೂ ಕೂಡ. ಅವರ ವಚನಗಳನ್ನು ಓದ್ತಾ ಇದ್ದೇವೆ ಅಷ್ಟೇ. ನಮಗೆ ಆ ತತ್ವದ ಹಾದಿಯನ್ನು ತೋರಿಸಿಕೊಟ್ಟವ್ರು ಯಾರು ಅಂತಂದರೆ ಪೂಜ್ಯ ದೊಡ್ಡಜರು ಅನ್ನುವಂಥ ಮಾತನ್ನು ಯಾವಾಗಲೂ ಕೂಡ ನಾವೆಲ್ಲರೂ ಹೇಳಬೇಕಾಗ್ತದೆ. ಹಾಗಾಗಿ ಅಂತಹ ಒಂದು ಶರಣ ಸಿದ್ಧಾಂತ ವಿದ್ಯಾಪೀಠ ಶಿಬಿರ ಇವತ್ತು ಎಲ್ಲ ಕಡೆಯೂ ಕೂಡ ನೆರವೇರ್ತಾ ಇದೆ. ಆ ಮಹಾಂತ ಜೋಳಿಗೆ ಹಾಕಿಕೊಂಡ ನಂತರವೂ ಕೂಡ ಶರಣ ಸಿದ್ಧಾಂತ ವಿದ್ಯಾಪೀಠ ಶಿಬಿರ ಮಾಡುವಾಗ ಎಷ್ಟೊಂದು ಸಮಸ್ಯೆಗಳು ಬಂದು ಅಂತಂದರೆ, ಎಷ್ಟೊಂದು ತೊಂದರೆಗಳು ಬಂತು ಅಂತಂದರೆ, ಎಷ್ಟೊಂದು ಕಾಟ ಕೊಟ್ಟರು ಅಂತಂದರೆ ಭಾಳ ಜನ ನಮ್ಮ ಅಪ್ಪವ್ರಿಗೆ ಗೊತ್ತು, ಲಂಗೋಟಿ ಅಪ್ಪವ್ರಿಗೆ ಭಾಳ ಜನ ವಿರೋಧವನ್ನು ಮಾಡಿದರು. ವಿರೋಧ ಮಾಡಿದ್ರು ಜನ ಅಲ್ಲ, ಸ್ವಾಮಿಗಳೇ ವಿರೋಧವನ್ನು ಮಾಡಿದರು, ಇದನ್ನು ಯಾಕೆ ಮಾಡ್ತೀರ ಅಂಥೇಳಿ. ಆದರೆ ಅಜ್ಜವರು ಭಾಳ ಗಟ್ಟಿಯಾಗಿದ್ದುಕೊಂಡು
ಅಜ್ಜವ್ರ ಜೀವನ ಅಂತಂದರೆ ಅದು ಒಂದು ಕಮಿಟ್ಮೆಂಟ್ ಲೈಫ್, ಅದು ಬದ್ಧತೆಯ ಜೀವನ, ಅದು ಎಂದೂ ಕೂಡ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಅನ್ನುವಂಥದ್ದು. ಎಷ್ಟು ನೋವು, ನಲಿವು, ಸಂಕಟ, ತ್ರಾಸು ಎಲ್ಲವನ್ನೂ ಕೂಡ ಇದ್ರೂ ಕೂಡ ಅಷ್ಟೇ ಮತ್ತೆ ನಗುತ್ತಾನೆ ಎಲ್ಲರೂ ಕೂಡ ಜೊತೆಗೆ ಇರೋರು. ಚಾರ್ಲಿ ಚಾಪ್ಲಿನ್ ಒಂದು ಮಾತು ಹೇಳ್ತಾರೆ, ಏನು ಅಂತಂದರೆ, ಐ ಹ್ಯಾವ್ ಮೆನಿ ಪ್ರಾಬ್ಲಮ್ಸ್ ಇನ್ ಮೈ ಲೈಫ್ ಬಟ್ ಮೈ ಲಿಪ್ಸ್ ಡೋಂಟ್ ನೋ ದಟ್ ದೇ ಆಲ್ವೇಸ್ ಸ್ಮೈಲ್ ಅಂತೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಅಂದರೆ ಯಾವಾಗಲೂ ಕೂಡ ಚಾಪ್ಲಿನ್ ಒಂದು ಮಾತು ಹೇಳ್ತಾನಲ್ಲ, ಯಾವಾಗಲೂ ಕೂಡ ನನ್ನ ಬದುಕಿನಲ್ಲಿ, ನನ್ನ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬಂದಿದ್ದಾವೆ, ಕಷ್ಟಗಳು ಬಂದಿದ್ದಾವೆ. ಎಲ್ಲ ಸಮಸ್ಯೆಗಳು ಬಂದ್ರೂ ಕೂಡ ಆ ನನ್ನ ತುಟಿಗಳಿಗೆ ಗೊತ್ತಿಲ್ಲ ಏನು ಸಮಸ್ಯೆ ಅನ್ನುವುದು, ಆದರೆ ಆ ತುಟಿಗಳು ಮಾತ್ರ ಯಾವಾಗಲೂ ಕೂಡ ನಗನಗುತ್ತಾನೇ ಇರ್ತವೆ. ಹಾಗೆಯೇ ದೊಡ್ಡ ಅಜ್ಜರು ಕೂಡ ಎಷ್ಟೇ ಸಮಸ್ಯೆಗಳು ಬಂದ್ರೂ ಕೂಡ ಅವು ಕೇವಲ ಸಮಸ್ಯೆ ಅಂತಂದರೆ, ಒಂದು ಸಾರಿ ನೀವು ಹೊರಗಡೆ ಹೋಗಿ ಪ್ರಪಂಚವನ್ನು ನೋಡ್ರಿ, ಟಿ ವಿಯಲ್ಲಿ ಬೇರೆ ಬೇರೆ ದೃಶ್ಯವನ್ನು ನೋಡಿದರೆ ಬರೀ ಮಠಮಾನ್ಯಗಳದೇ ಸಮಸ್ಯೆ, ಜಗಳ ಇವುಗಳೇ ಇದ್ದಾವೆ. ಆದರೆ ಎಲ್ಲ ಮಠಗಳು ಕೂಡ ಕೇವಲ ಆಸ್ತಿಗಾಗಿ ಜಗಳ ಜಾಪತ್ರೆ ಇದ್ದರೆ ಮಾತ್ರ ತತ್ವಕ್ಕಾಗಿ ಇರುವಂತಹ ಮಠ ಯಾವುದು ಅಂತಂದರೆ ಅದು ಇಳಕಲ್ಲ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಒಂದೇ ಅನ್ನುವಂಥದ್ದು. ಅದಕ್ಕೆ ಒಂದು ಸಾಕ್ಷಿ ಏನು ಅಂತಂದರೆ, ಇಲ್ಲಿ ಅವರು ದೊಡ್ಡಜ್ಜರು ಮಠಕ್ಕೆ ಬಂದಾಗ ಇಲ್ಲಿ ಗದ್ದಿಗೆ ಒಳಗೆ ರುದ್ರಾಭಿಷೇಕವನ್ನು ಮಾಡ್ತಾಯಿದ್ರು. ರುದ್ರಾಭಿಷೇಕವನ್ನು ಮಾಡ್ತಿದ್ರೆ ಅಜ್ಜರಿಲ್ಲ, ಇದು ಬಸವಣ್ಣನವರ ತತ್ವ ವಿಚಾರವಂಥ ಮಠ, ಇದು ಇಲ್ಲಿ ರುದ್ರಾಭಿಷೇಕವನ್ನು ಮಾಡಬಾರ್ದು, ಇಲ್ಲಿ ಗದ್ದಿಗೆ ಒಳಗೆ ವಚನಾಭಿಷೇಕವನ್ನು ಮಾಡಬೇಕು ಅಂಥೇಳಿ ಅಜ್ಜವರು ಹೇಳಿದಾಗ ಆ ಭಕ್ತರೆಲ್ಲರೂ ಕೂಡ ವಿರೋಧವನ್ನು ಮಾಡಿದರು. ಏನು ಮಾಡ್ತಾರೆ ಅಂತಂದರೆ ಭಕ್ತರು, ಇಲ್ರಿ ಬುದ್ಧಿ ಅದು ಹಂಗೆ ಮಾಡೋಕ್ಕೆ ಬರೋದಿಲ್ಲ, ನಾವು ರುದ್ರಾಭಿಷೇಕವನ್ನು ಮಾಡ್ತೀವಿ ಅಂತಂದರು. ಅಜ್ಜವ್ರು ಅಂತಂದರು, ನನಗೆ ತತ್ವನೇ ಮುಖ್ಯ, ನನಗೆ ಬಸವನೇ ಮುಖ್ಯ, ನನಗೆ ವಚನ ಸಾಹಿತ್ಯವೇ ಮುಖ್ಯ, ಈ ಮಠ ನನಗೆ ಬೇಡ, ಈ ಮಠ ನೀವೇ ಇಟ್ಟುಕೋರಿ ಅಂತಂದು 1 ವರ್ಷ ಸೌದಿ ಮಠದೊಳಗೆ ಹೋಗಿ ಇದ್ರಲ್ಲ. ಅದು ಯಾಕೆ ಅಂತಂದರೆ ತತ್ವಕ್ಕಾಗಿಯೇ ಇರುವಂತಹ ಮಠ ಅದು. ಅಜ್ಜವರು ಅದಕ್ಕಾಗಿಯೇ ತಮ್ಮ ಜೀವನ ಹೋರಾಟ ಕ್ರಾಂತಿಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಅಜ್ಜವ್ರು ಎಲ್ಲೇ ಮದುವೆಗೆ ಹೋಗಲಿ, ಕಲ್ಯಾಣ ಮಹೋತ್ಸವಕ್ಕೆ ಹೋದ್ರೂ ಕೂಡ ಎಲ್ಲಿನೂ ಕೂಡ ಅಕ್ಕಿ ಕಾಳು ಹಾಕು ಮದುವೆಗೆ ಹೋಗಲೇ ಇಲ್ಲ, ಇಡೀ ಜೀವನ ಉದ್ದಕ್ಕೂ ಕೂಡ ಹೋಗಲಿಲ್ಲ. ಯಾಕೆ ಅಂತಂದರೆ ಅಕ್ಕಿ ಅನ್ನುವಂಥದ್ದು ಪವಿತ್ರವಾಗಿರುವಂಥ ಪ್ರಸಾದ, ಅದು ಬೂಟುಗಾಲಿಲ್ಲ ಚಪ್ಪಲುಗಾಲಿಲ್ಲ ತುಳಿಬಾರ್ದು. ನಾವೆಲ್ಲರೂ ಕೂಡ ಪುಷ್ಪಾರ್ಪಣೆಯನ್ನು ಮಾಡಬೇಕು ಅಂತೇಳಿ ಹೀಗೆ ವಿನೂತನವಾಗಿರುವಂಥ ಆಲೋಚನೆ ಚಿಂತನೆಯನ್ನು ಮಾಡಿ ಅಜ್ಜವರು ಹಾಕಿಕೊಂಡಿರುವಂಥ ಬಹುದೊಡ್ಡ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಗ್ತಾ ಇದ್ದೇವೆ. ಅವರ ಕೃಪೆ, ಅವರ ಆಶೀರ್ವಾದ, ಅವರ ಅಂತಃಕರಣವೇ ಇಷ್ಟೆಲ್ಲವೂ ಕೂಡ ಜನಸಾಗರ ಸಮುದ್ರವೇ ಇಲ್ಲಿ ನೆರವೇರ್ತಾ ಇದೆ. ಹಾಗಾಗಿ ಅವರು ಹೇಳಿಕೊಟ್ಟಿರುವಂತಹ ದಾರಿಯಲ್ಲಿ, ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ. ನಮಗೆಲ್ಲರಿಗೂ ಕೂಡ ದೊಡ್ಡಜರಿಲ್ಲ ಅನ್ನುವಂತಹ ಮನಸ್ಸು ಎಂದಿಗೂ ಕೂಡ ನಾವು ಆ ಭಾವವೇ ಬರುವುದಿಲ್ಲ. ಯಾಕಂತಂದರೆ ನಮಗೆಲ್ಲರಿಗೂ ತಾಯಿ ಸ್ವರೂಪರಾಗಿರುವಂಥ ಪೂಜ್ಯ ಗುರುಮಹಾಂತಪ್ಪಗಳವರು ಎಲ್ಲರೂ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅವರ ಕರುಣೆಯಲ್ಲಿ ನಾವೆಲ್ಲರೂ ಕೂಡ ಅವರ ಪಾದದೊಳಗೆ ಇದ್ದು ನಾವೆಲ್ಲರೂ ಕೂಡ ಮುಕ್ತರಾಗೋಣ ಅನ್ನುವಂಥ ಮಾತನ್ನು ಹಂಚಿಕೊಂಡು ತಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣ.